ಬಮ್ಮ ಬಾ ಅಣ್ಣ ಮಾತಾಡು. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಖುಷಿ ಆಯಿತು. ಅಂದರೆ ತುಂಬ ದಿನದ ಮೇಲೆ ಒಂದು ಸಿನಿಮಾ ಕರ್ಕೊಬಂದು ತೋರಿಸಿದ್ದಾರೆ. ಅದು ಇವ್ರು ಮಾಡಿರೋ ಸಿನಿಮಾ ಅಂತಲೇ ಕರ್ಕೊಂಡು ಬಂದರೆ ಏನೋ ಗೊತ್ತಿಲ್ಲ, ಬಟ್ ತುಂಬ ಇಷ್ಟ ಆಯಿತು. ಕನ್ನಡ ಸಿನಿಮಾದಲ್ಲಿ ಇತ್ತೀಚೆಗೆ ಕಮ್ಮಿ ಸಿನಿಮಾಗಳಾಗಿದೆ, ಅದರಲ್ಲೂ ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾಗಳು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ತುಂಬ ದಿನದ ಮೇಲೆ ನೋಡಿರೋದ್ರಿಂದ ತುಂಬ ಚೆನ್ನಾಗಿದೆ. ಸರ್ ಆ್ಯಕ್ಟಿಂಗ್ ಆಗಿರ್ಬೋದು, ಅಂದರೆ ಸಂತದಲ್ಲ ಸರ್ ಅಂದಿದ್ದು ನಾನೀಗ ವರ್ಧನ್ ಸರ್ದು ತುಂಬ ಚೆನ್ನಾಗಿದ್ದಾರೆ. ಹೀರೋ ಆಗಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಅವ್ರ ಆ್ಯಕ್ಟಿಂಗ್ ನೋಡಿ. ಮತ್ತೆ ಒಳ್ಳೆ ಹೀರೋ ಬಂದಿದ್ದಾರೆ ಅನಿಸ್ತು ಕನ್ನಡ ಇಂಡಸ್ಟ್ರಿಗೆ. ಮತ್ತೆ ಬೆವ್ರು ಬೇಡ, ಕರೆಕ್ಟಾಗಿ ಕಾನ್ಫಿಡೆಂಟ್ ಹೇಳು, ಏನು ನಡೀತು ನನ್ನ ಬಗ್ಗೆ ಹೇಳು ಜಾಸ್ತಿ. ಅವ್ರು ಎಲ್ಲರೂ ಹೀರೋ ಬಗ್ಗೆನೇ ಹೇಳೋಗ್ತವ್ರೆ, ಹೇಳು. ಆಯ್ತು, ಸಂತು ಇರೋದಕ್ಕೆ ನನ್ನ ಗಂಡ ಅದು ಅಂತ ಹೇಳ್ತಿದೆ. ನನ್ನ ಗಂಡ ಅಂತ ಹೇಳ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಕಾಮಿಡಿ ಅನ್ನೋದು ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತು ಸಂತನ ಕ್ಯಾರೆಕ್ಟರ್ ಇದರಲ್ಲಿ ನನಗೆ. ಹೀರೋಯಿನ್ ಬಗ್ಗೆ ಮಾತಾಡ್ಬೇಕಾ? ಹೀರೋಯಿನ್ ಅಲ್ಲ, ಚೆನ್ನಾಗಂತ ಮಾಡಿದಾರೆ ಅಣ್ಣ, ಚೆನ್ನಾಗಿ ಮಾಡೋದಿಲ್ಲ. ಆಮೇಲೆ ನಾನು ಮದ್ವೆ ಆದಿಂದ ಇಲ್ಲಿಗೆ ಇವತ್ತೇ ಫಸ್ಟ್ ಟೈಮು ಥಿಯೇಟ್ರಿಗೆ ಇವಳನ್ನ ಕರ್ಕೊಂಡ್ಬಂದು ಪಿಕ್ಚರ್ ತೋರಿಸಿರೋದು. ಇವಳು ಬಂದು ನೋಡಿಲ್ಲ, ನಾನು ಕರೆದಿಲ್ಲ ಪಿಕ್ಚರ್ ನೋಡಿ ಬರಮ್ಮ ಅಂತ. ಅದು ನಾನು ಆ್ಯಕ್ಟ್ ಮಾಡಿರೋ ಪಿಕ್ಚರ್ಗೆ ಫಸ್ಟ್ ಟೈಮ್ ಕರ್ಕೊಂಡ್ಬಂದು ತೋರಿಸಿದ್ದೀನಿ. ಅದು ನನಗೆ ಖುಷಿ ಆಯ್ತು. ಯಾಕೆಂದರೆ ಒಂದು ಅದ್ಭುತವಾದ ಪಾತ್ರ, ಒಂದು ಸುಂದರವಾಗಿರೋ ಸಿನಿಮಾ, ಎಲ್ಲ ಕಂಟೆಂಟ್ ಇರ್ತಕ್ಕಂಥ ಒಂದು ಸಿನಿಮಾ. ಈ ಸಿನಿಮಾ ಇವಳು ತೋರಿಸ್ಲೇಬೇಕು ಅಂತ ಊರಿಂದ ಕರ್ಕೊಂಡ್ಬಂದೆ. ಆ್ಯಕ್ಚುಲಿ ಹಾಸನಿಂದ ಫಸ್ಟ್ ಟೈಮು ಪಾಪ್ಕಾರ್ನ್ ಎಲ್ಲ ಕೊಟ್ಟು ಒರಿಯನ್ ಮಾಲಲ್ಲಿ ಪಿಕ್ಚರ್ ತೋರಿಸಿದ್ದೀನಿ. ಇನ್ಯಾರೂ ಪ್ರಶ್ನೆ ಮಾಡೋಂಗಿಲ್ಲ, ನೀನು ಹೆಂಡ್ತಿಗೆ ಪಿಕ್ಚರ್ ತೋರಿಸಿಲ್ಲ, ನೀನು ಹೆಂಡ್ತಿಗೆ ಪಿಕ್ಚರ್ ತೋರಿಸಿಲ್ಲ ಅಂತ. ಗಜರಾಮ ಪಿಕ್ಚರ್ನ ನನ್ನ ಹೆಂಡ್ತಿಗೆ ತೋರಿಸಿದ್ದೀನಿ. ಇವತ್ತಿಗೆ ನನ್ನ ಹೆಂಡ್ತಿ ಆಸೆನ ಈಡೇರಿಸಿದ್ದೀನಿ. ಏನಿಲ್ಲ, ಇವನೇ ದುಡ್ಡು ಕೊಟ್ಟು ತೋರಿಸ್ಬೇಕು ಅಂದ್ರೆ ಇವತ್ತು ತೋರಿಸಿದ್ದಿಲ್ಲ, ನಮ್ಮೂರು ಚನ್ನಂಬಿಕಾದಲ್ಲೇ ತೋರಿಸೋರು. ಈ ಪ್ರೊಡ್ಯೂಸರ್ ಸರ್ ಕರೆದಿದ್ದಕ್ಕೆ ಅವೆಲ್ಲರೂ ಬಂದಿದ್ದು. ಅಂದರೆ ಸಿನಿಮಾ ಅಂತೂ ಚೆನ್ನಾಗಿದೆ, ಅದು ಖುಷಿ ಇದೆ, ಅದ್ರ ಬಗ್ಗೆ ಮಾತಾಡೋದು. ಅಲ್ಲಪ್ಪ, ಪ್ರೊಡ್ಯೂಸರ್ ಕರೆದ್ರೆ ಪ್ರೊಡ್ಯೂಸರ್ ಹೋಗೋದಾಯ್ತು, ನಾನು ತಾನೇ ಕರ್ಕೊಂಬಂದಿರೋದು. ಹೇಳೋ ಪಿಕ್ಚರ್ಗೆ ಇರಲಿ, ಯಾರಾದರೂ ಕರ್ಕೊಂಬರ್ಲಿ. ನಾನು ಹೆಂಡ್ತಿಗೆ ಒಂದು ಒಳ್ಳೆ ಪಿಕ್ಚರ್ ತೋರಿಸಿದ್ದೀನಿ. ಅದ್ಭುತವಾಗಿದೆ ಪಿಕ್ಚರು. ಏನಮ್ಮ? ಹೌದು, ನಿಜ ಅದ್ಭುತವಾಗಿದೆ. ನಮ್ದು ಹಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇವತ್ತು ತುಂಬ ದಿನದ ಮೇಲೆ ಸಿನಿಮಾ ನೋಡಿದ್ರು, ಒಂದು ಒಳ್ಳೆ ಸಿನಿಮಾ ತೋರಿಸಿದ್ನಲ್ಲಪ್ಪ ಅಂತ ಸಂತದ ಮೇಲೂ ಸ್ವಲ್ಪ ಪ್ರೀತಿ ಜಾಸ್ತಿ ಆಯ್ತು ಇವತ್ತು. ಆಮೇಲೆ ಥ್ಯಾಂಕ್ ಯು ರಾಜವರ್ಧನ್ ಅಣ್ಣಂಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದರೆ ಫಸ್ಟ್ ಟೈಮ್ ಒಬ್ಬ ಕಾಮಿಡಿ ಆ್ಯಕ್ಟ್ರು ಜೊತೆ ಇರೋವಂಥ ಆ್ಯಕ್ಟ್ರದ್ದು ಒಂದು 30 ಅಡಿ ಕಟೌಟ್ ಹಾಕಿದ್ದಾರೆ ಅನುಪಮ ಥಿಯೇಟ್ರಲ್ಲಿ, ಗಾಂಧಿನಗರದಲ್ಲಿ. ನಾವು ಯಾವಾಗಲೂ ಚಿರುಣಿ ಆಗಿರ್ತೀವಿ. ಅಣ್ಣ ನಮ್ಮ ರಾಜವರ್ಧನ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀವಿ. ನಾನು ನನ್ನ ಹೇಳ್ತಿಬ್ರು ಭಾರಿ ಖುಷಿ ಆಗುತ್ತೆ. ಎಲ್ಲ ಕಡೆ ಕೇಳ್ತಿದ್ರು ಗಾಂಧಿನಗರದಲ್ಲಿ ಕಟೌಟ್ ಹಾಕ್ಸಿದ್ರಂತೆ, ಕಟೌಟ್ ಹಾಕ್ಸಿದ್ರಂತೆ ಅಂತ. ಅಣ್ಣ ಥ್ಯಾಂಕ್ ಯು ಅಣ್ಣ, ಲವ್ ಯು. ಕಲಾವಿದ್ರ ಮೇಲೆ ಇಟ್ಟಿರೋ ಪ್ರೀತಿಗೆ ನಾವು ಯಾವಾಗಲೂ ಚಿರುಣಿ ಆಗಿರ್ತೀವಿ. ಗಜರಾಮನ ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ತುಂಬ ಅದ್ಭುತ ಕಂಟೆಂಟು. ಫ್ರೇಮಲ್ಲಿ ಅಣ್ಣ ನೋಡೋಕೆ ತುಂಬ ಖುಷಿ ಆಗುತ್ತೆ. ಪ್ರತಿ ಫ್ರೇಮಲ್ಲೂ ಅಣ್ಣ ಜಿಂಕೆ ಥರ ಮಿಂಚುತ್ತವ್ರೆ. ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ, ಗೆಲ್ಲಿಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಗಜರಾಮ ಗಜರಾಮ ಜೈ ಗಜರಾಮ. ನಾನು ಹೆಂಡ್ತಿರೋ ಒಂಥರ ಗಜರಾಮನೇ. ಬಾರೆ